ಬಂದಿದ್ದೇವೆ ಬೀದಿ ನಾಟಕ ಬೀದಿ ನಾಟಕ ಆಡಿಕೋಡಿ ಜೊತೆಗೆ ಸೇರೋ ಬೀದಿ ನಾಟಕ ಬೀದಿ ನಾಟಕ ಓಡಿ ಬಂದು ನೋಡಿ ನಮ್ಮ ಬೀದಿ ನಾಟಕ ಬೀದಿ ನಾಟಕ ನಾವು ಆಡಲು ಬಂದಿದ್ದೇವೆ ಬೀದಿ ನಾಟಕ ಬೀದಿ ನಾಟಕ ಟಕ ಟಕ ಟಟಾಕ್ ಟಟಾಕ್ ಟಕ್ ಎಲ್ಲೆಲ್ಲೋ ಗಾಢ ಮೌನ ಇಡೀ ಭಾರತ ಯುವಜನತೆ ನಿದ್ರಿಸ್ತಾ ಇದೆ. ಲೇ 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 ಇದ್ ನಾವು ಹೋದ ವರ್ಷ ಮಾಡಿದ ನಾಟಕ ಅಲ್ಲೇನ ಮಾಡಿದ್ವಲ್ಲ, ಬಟ್ ಅವ್ರು ಯಾರು ಹೇಳಲೇ ಇಲ್ಲ. ಯಾರು ಹೇಳಿಲ್ಲ? ಅಯ್ಯೋ ಹೇಳ್ರ ಈಗ್ಲಾದ್ರು. ಹೇಳ್ರಪ್ಪ ಹೇಳ್ರಪ್ಪ. ಯಾಕೆ ಈ ದೇಶ ಹೀಗಿದೆ? ಯಾಕೆ ಈ ದೇಶ ಹೀಗಿದೆ? ಯಾಕೆ ಈ ದೇಶ ಹೀಗಿದೆ? ಯಾಕೋ ಈ ದೇಶ ಹೀಗಿದೆ? ಅಟ್ಲಸ್ ಅಲ್ಲಿ ಇರೋದು ಹೀಗೆ ಚೇಂಜ್ ಮಾಡ್ಬಿಡ್ಲಾ? ಯಾಕೋ ಈ ದೇಶ ಹೀಗಿದೆ? ನಮ್ಮ ಮಮ್ಮಿನ್ ಕೇಳ್ಕೊಂಡ್ ಬರ್ಲಾ? ಯಾಕ್ ಇದ ನಮ್ ನಾಟಕ. ನಮ್ ದೇಶ ಹಿಂಗ ಯಾಕೈತಿ? ಯಾಕೆ ಈ ದೇಶ ಹೀಗಿದೆ? ಯಾಕೆ ಈ ದೇಶ ಹಿಂಗೆ? ಯಾಕೆ ಈ ದೇಶ ಹಿಂಗೆ? ಅಳ್ಬೇಡ ಬಿಡಪ್ಪ, ಚಾಕ್ಲೇಟ್ ಕೊಡ್ಸೋಣ. ನೀನ್ ಅಳೋದ್ರಿಂದ ಇಟಲಿ ಪಂಜಾಬ್ ಏನ್ ದೂರ ಆಗಲ್ಲ. ಮನಮೋಹನ್ರು ಮಾತಾಡಲ್ಲ. ಭಾರತನ ಪ್ರಗತಿಯತ್ತ ಕರ್ಕೊಂಡು ಹೋಗ್ತೇನೆ ನಾನು. ಭಾರತ ಪ್ರಕಾಶಿಸುತ್ತಿದೆ. ಕ್ಯಾಂಡಲ್ ಲೈಟ್ ಅಲ್ಲಿ ಹೋಗುರು, ಕರೆಂಟ್ ಇಲ್ಲ. ಓ, ಇವರೆಲ್ಲ ಯಾರು? ಇವರೆಲ್ಲ ಬೇರೆ ಬೇರೆ ಜಾತಿ ಜನ. ಓ, ಎಲ್ಲ ಒಂದ ಕಡೆ ಅದಾರ ಇವರು? ಹೌದು, ಯೂನಿಟಿ ಇನ್ ಡೈವರ್ಸಿಟಿ. ಸಿಲಿಕಾನ್ ಸಿಟಿನ ಸ್ವಲ್ಪ ಅರ್ಥ ಆಗಂಗೆ ಹೇಳು ಮಾರ. ಎಲ್ಲ ಆಕ್ಷನ್ ಅಲ್ಲೇ ಹೇಳ್ಬೇಕು. ಯೂನಿಟಿ ಇನ್ ಡೈವರ್ಸಿಟಿ. ಹೌದು. ಬ್ರಾಹ್ಮಣ, ವೀರಶೈವ, ನಾಯ್ಡು, ರೆಡ್ಡಿ, ಶೆಟ್ಟಿಯಾರ್, ಮೊದಲಿಯಾರ್, ಶಿಯಾ, ರೋಮನ್, ನಾನು ಭಾರತೀಯ. ಭಾರತೀಯ ಅಬ್ದುಲ್ ಕಲಾಂ. ನಾನಲ್ಲ, ಅಬ್ದುಲ್ ಕಲಾಂ. ನಾನು ಅದನ್ನ ಹೇಳಿದ್ದು. ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್, ಇದು ನಮ್ ಭಾರತ ದೇಶ. ನಮ್ ದೇಶ ಹೆಂಗೈತ್ ನೋಡ್ರಿಪ್ಪ. ಇದು ನಮ್ದು ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಜಾತ್ಯತೀತ ರಾಷ್ಟ್ರ ಅಂದ್ರೆ ಜಾತಿ ಪ್ಲಸ್ ಅತೀತ. ಸಿಕ್ಕಾಪಟ್ಟೆ ಜಾತಿ ಇರೋ ದೇಶನೇ ಜಾತ್ಯತೀತ ರಾಷ್ಟ್ರ. ಹೌದು. ಸೆಕ್ಯುಲರ್ ಅಂದ್ರೆ ಏನಪ್ಪಾ? ನೋಡ, ನಾನು ಕನ್ನಡ ಮೀಡಿಯಂ, ಸಂಧಿ ಬಿಡ್ಸಕ್ಕಷ್ಟೇ ಗೊತ್ತಿರೋದು. ಓಕೆ, ಜಾತಿ ಹೆಸರಲ್ಲಿ ಪಂಗಡಗಳು, ಲಾಭಕ್ಕೆ, ಪ್ರತಿಷ್ಠೆಗೆ, ಮಂತ್ರಿ ಸ್ಥಾನಕ್ಕೆ. ಆದ್ರೆ ಆಚೆ ಕಡೆ ಹೇಳೋದು ಮಾತ್ರ ನಾವೆಲ್ಲರೂ ಒಂದೇ ಜಾತ್ಯತೀತ ರಾಷ್ಟ್ರ ಅಂತ. ಸಾಂಗ್ ಬೇರೆ. ಭಾರತೀಯರು ನಾವು ಎಂದೆಂದು ಒಂದೇ, ತಿಂದೊಂಡು ಮಲಗೋದ್ರಲ್ಲಿ ಎಂದೆಂದು ಮುಂದೆ. ಆದ್ರೆ ನಮ್ ರಾಷ್ಟ್ರದ ಕಾಮಿಡಿ ಏನಪ್ಪಾ ಅಂದ್ರೆ, ಯಾವುದೇ ಅಪ್ಲಿಕೇಶನ್ ಫಾರ್ಮ್ ತೆಗೆದು ನೋಡಿದ್ರು ಫಸ್ಟ್ ಕಾಣೋದೇ ಜಾತಿ ಕಾಲಮ್ಮು. ಅಲ್ಲ, ನಮ್ಮಲ್ಲಿ ಇಷ್ಟು ಎಜುಕೇಟ್ಗಳು, ಲಿಟ್ರೇಟ್ಗಳು ಅದಾರ, ಅವ್ರು ಇದ್ರ ಬಗ್ಗೆ ಏನು ವಿಚಾರಣೆ ಮಾಡಿಲ್ಲ. ನಮ್ ದೇಶದಲ್ಲಿ ಎಜುಕೇಟ್ಗಳನ್ನ ತಯಾರು ಮಾಡ್ತಾರೆ, ಲಿಟ್ರೇಟ್ಗಳನ್ನ ತಯಾರು ಮಾಡ್ತಾರೆ, ಕಲ್ಚರೇಟ್ಗಳನ್ನಲ್ಲ. ಸಂಸ್ಕಾರವಂತರನ್ನ ಬೆಳೆಸೋ ಪದ್ಧತಿ ನಮ್ಮಲ್ಲಿ ಎಷ್ಟು ಕಡೆ ಐತ್ರಪ್ಪ. ಈಗಿನ ಮನೆಗಳಲ್ಲಿ ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಟ್ಯಾಂಟು ಕೊಯ್ ಕೂಸ್ ಕೊಟ. ಚಿನ್ನಿ ಕಂದ ಬಂಗಾರ ಏನ್ ಮಾಡ್ತಿದ್ಯಾ? ಅಮ್ಮ ಅಮ್ಮ, ನಾನು ಚಂದಮಾಮ ಪುಸ್ತಕ ಓದ್ತಾ ಇದೀನಿ. ಡೋಂಟ್ ಕಾಲ್ ಮಿ ಅಮ್ಮ, ಕಾಲ್ ಮಿ ಮಮ್ಮಿ. ಓ ಮಮ್ಮಿ. ಬಂಗಾರ ಬಂಗಾರ, ಯು ಶುಡ್ ನಾಟ್ ರೀಡ್ ಚಂದಮಾಮ, ಯು ಮಸ್ಟ್ ರೀಡ್ ಹ್ಯಾರಿ ಪಾಟರ್. ಹ್ಯಾರಿ ಪಾಟರ್, ಹ್ಯಾರಿ ಪಾಟರ್. ಭಾರತೀಯ ಶಿಕ್ಷಣ. ಮಮ್ಮಿ ಮಮ್ಮಿ, ಲೆಟ್ ಮಿ ಗೋ ಟು ಪ್ಲೇ. No Kanda, you must become engineer. So from now itself, you should start preparing for IIT exams. 5 ವರ್ಷದ ಹುಡುಗ. ಹೇಳು ಪುಟ್ಟ, ಟೆಲ್ ಮಿ ಎವ್ರಿಬಡಿ, ದೊಡ್ಡವನಾದ್ಮೇಲೆ ಏನಾಗ್ತೀಯ ನೀನು? ನಾನು ದೊಡ್ಡವನಾದ್ಮೇಲೆ ಲಾರಿ ಡ್ರೈವರ್ ಆಗ್ತೀನಿ. ಯಾಕೆ ಹೋಗ್ತಮ್ಮ, ಯಾಕೆ ಒಳಗತ್ತಿ? ಅಯ್ಯೋ, ತುಂಬಾ ಕಷ್ಟ ಅಲ್ಲಪ್ಪ. ಇವನ್ಗೆ ನರ್ಸರಿಗೆ ಅಡ್ಮಿಷನ್ ಮಾಡೋಣ ಅಂತ ಹೋಗ್ತಾ ಇದ್ದೆ. 50,000 ರೂಪಾಯಿ ತಗೊಂಡ್ಬಿಟ್ಟು. 50,000 ರೂಪಾಯಿ ಕೊಟ್ಟು ಎಷ್ಟು ಒಳಗತ್ತಿಲ್ಲ ನೋಡಿ. ನನ್ ಬಗ್ಗೆ 2 ಲಕ್ಷ ರೂಪಾಯಿ ಕೊಟ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಗೆ 2 ಲಕ್ಷ. ಬೇಕಾ ಸ್ವಾಮಿ, ನಮಗೆ ಬೇಕಾಗಿರೋದು ಕಾಸ್ಟ್ಲಿ ಶಿಕ್ಷಣ ಅಲ್ಲ, ಉತ್ತಮವಾದ ಶಿಕ್ಷಣ. ಆದ್ರೆ ಈಗಿನ ನಮ್ಮ ಶಿಕ್ಷಣ ಕೊಡ್ತಾ ಇರೋದೇನು? ಸೆಕೆಂಡ್ PU ನಲ್ಲಿ 98 ಬಂತು, 99 ಬಂದಿಲ್ಲ, ಆತ್ಮಹತ್ಯೆ. ಇಂಜಿನಿಯರಿಂಗ್ ಇರ್ಬೇಕಾಯ್ತು, ಆತ್ಮಹತ್ಯೆ. ಮೆಡಿಕಲ್ ಸೀಟೇ ಸಿಗ್ಲಿಲ್ಲ, ಆತ್ಮಹತ್ಯೆ. ಆದ್ರೆ ಸ್ವಲ್ಪ ಜನ ಧೈರ್ಯವಂತರು ಇರ್ತಾರೆ. ಅಪ್ಪ
ನಂದೊಂದು ಸಬ್ಜೆಕ್ಟ್ ಫೇಲ್ ಆಗೈತಿ ನಾ ಓದಕ್ ಒಲ್ಲೆ. ನಾನ್ ರೆಹಮಾನ್ ಆಗ್ತೀನಿ. ಯಾರು ಮೂಲೆಗದನಲ್ಲ ಸೈಕಲ್ ಶಾಪ್ ರೆಹಮಾನ್ ನೀನು? AR ರೆಹಮಾನ್, ಮ್ಯೂಸಿಕ್ ಡೈರೆಕ್ಟರ್, ಆಸ್ಕರ್ ಅವಾರ್ಡ್ ವಿನ್ನರ್. ನಾ ಯಾವ ರೆಹಮಾನ್ ಆಗ್ತೀನಿ? ಅಯ್ಯೋ ನಿನ್ ಪಿಂಡ ನಾಯಿ ತಿನ್ನ. ಸಂಬಂಧಿಕರ ಮುಂದೆ ತಲೆ ಎದ್ದಿರಾಗ್ ಮಾಡ್ಬಿಟ್ಟಿಯಲ್ಲೋ. ಒಳ್ಳೆ ಸಿಂಹದ ಹೊಟ್ಟೆ ಸೂಲಂಗಿ ತರ ಉಟ್ಬಿಟ್ಟಿಯಲ್ಲೋ. ಹೌದು, ಸಿಂಹ ಯಾರು? ಅಯ್ಯೋ ತಲೆ ಹರಟೆ. ಸಾಫ್ಟ್ವೇರ್ ರಿಲೀಸ್ಗಳು, ಕೋಡ್ಗಳು, ಪ್ರಾಜೆಕ್ಟ್ಗಳು, ಅಜೈಲ್ ಪ್ರಾಕ್ಟೀಸ್ಗಳು, CRಗಳು, MRಗಳು, ಸ್ಟ್ಯಾಂಡ್ ಅಪ್ ಮೀಟಿಂಗ್ಗಳು, ತಲೆ ತಿನ್ನೋ QAಗಳು. ಅಯ್ಯೋ ಈ ಸಿನಿಮಾ ಡೈಲಾಗ್ಗಳು. ಅಲ್ಲಪ್ಪ, ಈ ಸಿನಿಮಾ ಡೈಲಾಗ್ ಗಟ್ಟುಡಿಯೋ ತರ ನಮ್ ಟೆಕ್ಸ್ಟ್ ಬುಕ್ ಅನ್ನು ಗಟ್ಟೊಡ್ದಿದ್ರೆ ನಮ್ ದೇಶ ಎಲ್ಲೋ ಇರೋದು. ನಮ್ ದೇಶ ಎಲ್ಲೋ ಇರಬಾರ್ದಂತ ನಾವ್ ಹಿಂಗ್ ಮಾಡಿದ್ವಿ. ಆದ್ರೂ ಈ ಸಿನಿಮಾ ಡೈಲಾಗ್ ಇರೋ ನಿಮ್ಮ ಇಂಟ್ರೆಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಯಾಕಪ್ಪ ಇಲ್ಲ? ಸಿನಿಮಾ ಡೈಲಾಗ್ ಇರೋ ಅಟ್ರಾಕ್ಟಿವ್ ಆಗಿ ಸಿಲೆಬಸ್ ಇಲ್ಲಲ್ಲ. ಪಾಯಿಂಟ್ ಈಸ್ ನಾಟ್ ಎಟ್ ಕೇಸ್ ನಿಲ್ಲಲ್ಲ. ಬಿಡ್ರಿ. ಕೇಸು ಯಾವ ಕೇಸು? ಯಾವ ಕೇಸು ಅಂತ ಹೇಳೋದು? 2G ಕೇಸು, ಕಾಮನ್ ಕೇಸು, ಪೆಟ್ರಾ ಕೇಸು, ವದ್ರಾ ಕೇಸು, ಕೇಸು. ಮತ್ತೆ ಇಲ್ಲ ಬಿಡ. ವೆಲ್ಕಮ್ ಟು ಅವರ್ ಶೋ. Dr. Manmohan Singh sir, being the Prime Minister of India, so you are responsible for all these scams. So you must give your opinion, sir. Sir, camera is rolling, sir. Sir, please, sir. Okay, we move on to Raja, who is the prime suspect of 2G scam. Raja, you are the prime suspect of 2G scam. So what's going on? You must state in front of the public. எனக்கு ஒண்ணு தெரியல சார். அது என்னவோ பண்ணிட்டாங்க சார். அது ராடியா கூட்ட டீல் பண்ணிட்டாங்க சார். Sir, very sorry. This is an English channel. You must repeat your words in English, sir. That radius comes. Okay. And I don't know. அப்ப கல்மாடி கொஞ்சம் சொல்லுப்பா. Sir. Okay. We move back to Manmohan Singh. Sir, please, sir. Manmohan Singh. Sir, at least open your lips. Oh, madam, Sir. ಕನ್ನಡದ ಕೋತಿಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಓಕೆ. ಇವಾಗ ಆಡೋಣ ಫಸ್ಟ್ ಫಿಂಗರ್ಸ್. ಎಲ್ಲ ಕಂಟೆಸ್ಟೆಂಟ್ಸ್ ರೆಡಿ ಇದ್ದಾರೆ. ಫಸ್ಟ್ ಫಿಂಗರ್ ಜೋರಾಗಿ ಓದ್ಬೇಡಿ, ಟಚ್ ಸ್ಕ್ರೀನ್. ಓಕೆ, ನಿಮ್ಮ ಪ್ರಶ್ನೆ ಇಲ್ಲಿದೆ. ಬೆಂಗಳೂರಿನಲ್ಲಿ ಯಾವುದು ಜಾಸ್ತಿ? ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಜನರು, ವಾಹನಗಳು, ಕಸ, ಆಮೇಲೆ ಮರಗಳು. ಓಕೆ, ನಿಮ್ಮ ಸಮಯ ಮುಕ್ತಾಯ. ಓಕೆ, ಸರಿಯಾದ ಆಪ್ಷನ್ ನೋಡೋಣ. ಫಸ್ಟಿಗೆ ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. ಫಸ್ಟ್ ಇರೋದು ಸ್ವಲ್ಪ ಮರ, ಆಮೇಲೆ ಕಾಣೋದು ಜನರು, ಆಮೇಲೆ ಕಾಣೋದು ರೋಡ್ ತುಂಬಾ ವಾಹನಗಳು, ಆಮೇಲೆ ಎಲ್ಲಿ ನೋಡಿದ್ರು ಕಾಣ್ತಿರೋ ಕಸ. ಕಂಟೆಸ್ಟ್ ಅಲ್ಲಿ ಗೆದ್ದಿದ್ದಾರೆ ಗುಲ್ಬರ್ಗದಿಂದ ಉಳ್ಳಾಗಡ್ಡಿಯವರು. ಉಳ್ಳಾಗಡ್ಡಿ ಕೊಡ್ರಿ. ಆರಾಮ್ರಿ? ಯಾರು ಬಂದಾರಿ ನಿಮ್ ಜೊತೆ? ನನ್ನ ಹೆಂಡತಿ ಬಂದಾಟ್ರಿ ಸರ್. ಹಾಯ್ ಸರ್, ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ ಸರ್. ನಿಮ್ಮನ್ನ ತಪ್ಕೋಬೇಕು ಅನ್ಸುತ್ತೆ ಸರ್. ನೀನ್ ಗಟ್ಲುಂಡ ನಾಯಿ ಕೂತೀನಿ, ನನ್ನ ತಪ್ಕೋತಿ. ಉಳ್ಳಾಗಡ್ಡಿಯವರೇ, ನಿಮ್ಮ ಮೊದಲನೇ ಪ್ರಶ್ನೆ 1,000 ರೂಪಾಯಿ ಇಲ್ಲಿದೆ. 1,000 ರೂಪಾಯಿಗ್ರಿ. ನಿಮ್ ಪ್ರಶ್ನೆ ಇಲ್ಲಿದೆ ರೀ. ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಯಾರು? ಮೊದಲನೇ ನಿಮ್ಮ ಆಪ್ಷನ್ಸ್: ಸದಾನಂದ ಗೌಡ, ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ. ಸರ್, ಫೋನೋ ಫ್ರೆಂಡ್. ಫೋನ್ ಮಾಡ್ತೀರಿ? ಯಾರಿಗೆ ಮಾಡ್ತೀರಿ? ನಮ್ಮ ಯಡಿಯೂರಪ್ಪ ಗುರುಗಳ ಸಾಹೇಬ್ರ. ನಮಸ್ಕಾರ ಸಾಹೇಬ್ರ. ನಾನ್ರಿ ಸರ್. ಇವತ್ತೇನ್ ಚೇಂಜ್ ಇಲ್ಲಲ್ರಿ ಸರ್. ಜಗದೀಶ್ ಶೆಟ್ಟರ್. ಕರೆ ರೀ, ಲಾಕ್ ಮಾಡ್ರಿ. ಜಗದೀಶ್ ಶೆಟ್ಟರ್ ಸರಿಯಾದ ನಿಮಗೆ 1,000 ರೂಪಾಯಿ ಸಿಕ್ಬಿಟ್ಟಾರ್ರಿ. ಓಕೆ, 2,000 ರೂಪಾಯಿಗೆ ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ರೀ. ಆರಾಮ್ರಿ, ಕೇಳಿಸ್ಕೊಳ್ರಿ. ನಮ್ಮ ಭಾರತ ದೇಶದಲ್ಲಿ ಯಾರ ಜನಸಂಖ್ಯೆ ಜಾಸ್ತಿ? ನಿಮ್ಮ ಆಪ್ಷನ್ಸ್: ಸೋಮಾರಿಗಳು, ಬುದ್ಧಿಜೀವಿಗಳು, ತಲೆಹರಟೆಗಳು, ರೈತರು. 50-50 ಸರ್. 50-50 ರೀ. ಓಕೆ, ಕಂಪ್ಯೂಟರ್ 2 ತಪ್ಪಾದ ಉತ್ತರ ಅಂತ ತೆಗೆದು ಬಿಡ್ರಿ. ಓಕೆ, ನೋಡ್ರಿ, ನಿಮ್ ಉತ್ತರಗಳು ಉಳಿದಿರೋದು ಬುದ್ಧಿಜೀವಿಗಳು, ತಲೆಹರಟೆಗಳು. 2 ಬರೋಬರಿ ರೀ. ಹೌದು, ತಲೆಹರಟೆಗಳು, ಬುದ್ಧಿಜೀವಿಗಳು 2 ಒಂದೇ ರೀ. ಬುದ್ಧಿಜೀವಿಗಳು ಅಂದ್ರೆ ಓಕೆ, ಬನ್ನಿ ಮಕ್ಕಳೇ, ಬುದ್ಧಿಜೀವಿಗಳು ಯಾರು ಅಂತ ಹೇಳ್ತೀನಿ.
ಸಸ್ಯಗಳನ್ನ ತಿಂದು ಬದುಕೋರು ಸಸ್ಯಜೀವಿಗಳು, ಪ್ರಾಣಿಗಳನ್ನ ತಿಂದು ಬದುಕೋರು ಪ್ರಾಣಿಜೀವಿಗಳು, ಹಾಗೆ ಬುದ್ಧಿನ ತಿಂದು ಬದುಕೋರು ಬುದ್ಧಿಜೀವಿಗಳು. ನಾವು ಪ್ರಗತಿಪರರು, ಕ್ರಿಯಾಶೀಲರು, ಸೌಹಾರ್ದ ಜೀವಿಗಳು, ಸಾಮರಸ್ಯ, ಏಕತೆ, ಬಂಡಾಯ. ಸರ್ ತಮ್ಗೇನಾದ್ರು ರೀಸೆಂಟ್ ಆಗಿ ಜ್ಞಾನಪೀಠ ಕೊಟ್ರ? ತಮ್ಮ ನಾಮಧೇಯ ಕಸ್ಸಾಲೋ ಹುನ್ನಸ್ಸು. ಹಂಗಂದ್ರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಉದಯಿಸುತ್ತಿರುವ ನಮ್ಮ ಸೂರ್ಯ. ಶರಣು ಶರಣವಯ ಭಾಗವತೋತ್ತಮ ಕನ್ನಡ ಕಪಿ ಪುಂಗವ ಹನುಮಾನ್. ಏನ್ರ ಅದ ಸಂಸ್ಕೃತ ಬಿಡಿ, ನಿಮ್ಗೆ ಅರ್ಥ ಕಟ ಕಟ. ಅಯ್ಯೋ ಅಲ್ಲಿ ನೋಡಿ, ಎಲ್ಲಿ ಅದು ಅಲ್ಲಿ ಈ ಗಲಾಟೆ ಮಧ್ಯೆ ಕಾವೇರಿ ಹತ್ತ ಕಡೆ ಹರಿದು ಹೋಗುತ್ತಿದ್ದಾಳೆ. ಅಯ್ಯೋ ಕಂದ. ಮಾತೃ ಸ್ಪೆಲ್ಲಿಂಗ್ ಮಿಸ್ಟೇಕ್, ಪಿತೃ. ಹೌದು, ಕಾವೇರಿ ಹರಿದು ಹೋಗುತ್ತಿದ್ದಾಳೆ. ನಾವೇನೂ ಮಾಡಲಾಗುವುದಿಲ್ಲ. ಆದ್ರೆ ಈ ಸಿಚುವೇಶನ್ ತಕ್ಕಂಗೆ ಒಂದು ಸಾಂಗ್ ಆಡ್ಬಿಡೋಣ. ಗ ಮಗ 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 ಗ ಮಗ ಮಗ. ದೇಶ ದೇಶವೇ ದೋಚುತ್ತಿರಲು ನಾವು ಚಿಕ್ಕೋರು. ದೇಶ ದೇಶವೇ ದೋಚುತ್ತಿರಲು ನಾವು ಚಿಕ್ಕೋರು. ಉಳಿದ ಚರಟಕ್ಕೆ ಕಾಯುತ್ತಿರುವ ಶಾಂತ ಹಂತಕರು. ಮಗ ಗ ಮಗ 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 ಗ ಮಗ ಮಗ. ಕನ್ನಡ ಕಷ್ಟ, ಇಂಗ್ಲಿಷ್ ಇಷ್ಟ, ಸಾಂಗು ಫುಲ್ ಬೋರು. ಸ್ವಲ್ಪ ಘಾಟು, ಸ್ವಲ್ಪ ಬೀಟ್ಸು ಇದ್ರೆ ಸೂಪರ್. ಗ ಮಗ 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 ಗ ಮಗ ಮಗ. ಕ್ಲೀನು ಹ್ಯಾಂಡು, ಪಿಂಕು ಕಮಲ ಎಲ್ಲ ಒಂದೇನೆ. ಇವರು ಸ್ಟೇಟು, ಅವರು ಈಟು, ಎಲೆಯು ಕಾಲಿನೇ. ಮಗ ಗ ಮಗ 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 ಗ ಮಗ ಮಗ. ಕೂಗಿಕೊಂಡರೆ ನೀರು ನಿಲ್ಲದು, ಬೇಕು ಕ್ರಶ್ ಗೇಟು. ಅಪ್ಪಿ ತಪ್ಪಿ ನೀರು ಬಿಟ್ಟರೆ ನಿಮ್ಮ ಲಾಸ್ಟ್ ನೈಟು. ಗ ಮಗ 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 ಗ ಮಗ 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 ಗ ಮಗ 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 ಗ ಮಗ ಮಗ.